ಕ್ಷಣ ಕ್ಷಣಕ್ಕೂ ಮಳೆ ಹೆಚ್ಚಾಗ್ತಾ ಇದೆ, ಜನರಿಗೆ ಟೆನ್ಷನ್ ಕೊಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದು ಭೂಮಿ ಕುಸಿತ ಆಗ್ತಾ ಇದೆ. ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ಕಲ್ಲಾನೆಯಲ್ಲಿ ಈ ಘಟನೆ ನಡೆದಿರೋದು. ಭಾಸ್ಕರ್ ಪೂಜಾರಿ ಎಂಬುವರ ಮನೆ ಬಳಿ ಘಟನೆ ಆಗಿದೆ. ಧಾರೆ ಕುಸಿತದಿಂದ ಮನೆಯಲ್ಲಿರುವವರಲ್ಲಿ ಆತಂಕ ಹೆಚ್ಚಳ ಆಗ್ತಾ ಇದೆ. ತಕ್ಷಣವೇ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಗುಡ್ಡ ಕುಸಿತದಿಂದಾಗಿ ಈಗ ಜನ ಆತಂಕದಲ್ಲಿದ್ದಾರೆ. ಭಾಸ್ಕರ್ ಪೂಜಾರಿ ಎಂಬುವರ ಮನೆ ಬಳಿ ನಡೆದಿರುವಂತಹ ಘಟನೆ, ಅವರ ಮನೆ ಬಳಿಯ ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ಜನ ಆತಂಕದಲ್ಲಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಳೆಯಿಂದ ಬದುಕು ಬೀದಿ ಪಾಲು. ಉಕ್ಕಿ ಹರಿದ ಉಪ್ಪನದಿ ದಾಟುವುದಕ್ಕೆ ಕಾಲು ಸಂಕವೇ ಈಗ ಇಲ್ಲಿನ ಜನರಿಗೆ ಆಸರೆ ಆಗಿರೋದು. ಒಂದ್ ಕಡೆ ಮಳೆಯ ಅಬ್ಬರ, ಮತ್ತೊಂದ್ ಕಡೆ ಜೀವ ಕೈಯಲ್ಲಿ ಹಿಡಿದು ಜನ ಇಲ್ಲಿ ಓಡಾಡಬೇಕು. ದಾರಿ ಇಲ್ಲದೆ ನೂರಾರು ಎಕರೆ ಕೃಷಿ ಭೂಮಿ ಹಾಳಾಗ್ತಾ ಇದೆ. ನಿತ್ಯವೂ ಪ್ರಾಣ ಸಂಕಟದಲ್ಲೇ ಜನ ಸಂಚಾರ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಕೃಷಿಗೆ ಗುಡ್ ಬೈ ಹೇಳಿದ್ದಾರೆ. ಸೋಮಾವತಿ ನದಿ ದಾಟೋದಕ್ಕೆ ಮಕ್ಕಳು ವೃದ್ಧರು ಪರದಾಡ್ತಾ ಇದ್ದಾರೆ. ಕಾಲು ಸಂಕದಲ್ಲಿ ದಾಟಬೇಕಾದಂತಹ ಪರಿಸ್ಥಿತಿ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ತರುವೆ ಗ್ರಾಮದಲ್ಲಿ ಇದು ಜನರ ಸಂಕಷ್ಟ. ಹೇಮಾವತಿ ನದಿಯ ಉಪನದಿ ಸೋಮಾವತಿಗೆ ಅಡ್ಡಲಾಗಿ ಕಾಲು ಸಂಕವನ್ನ ಕಟ್ಟಲಾಗಿದೆ. ಇದೇ ಕಾಲು ಸಂಕದಲ್ಲಿ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಇಲ್ಲಿನ ಗ್ರಾಮಸ್ಥರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಅನಾಹುತಗಳು ಕೂಡ ಈಗ ಸಾಕ್ಷಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಲೆನಾಡಿನ ಕೆಲ ಗ್ರಾಮಗಳಲ್ಲಿ ತಿರುಗಾಡಲು ರಸ್ತೆ ಇಲ್ಲದೆ ಜನರು ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಕೆಲ ಗ್ರಾಮಗಳ ಜನರು ಇಂದಿಗೂ ಕೂಡ ಮಲೆನಾಡಿನ ಜನರು ಜೀವವನ್ನು ಕೈಯಲ್ಲಿಡಿದು ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತೆರವೆ ಗ್ರಾಮದಲ್ಲಿ ಇಲ್ಲಿಯ ಒಂದು ಕಾಲು ಸಂಕವನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ಇದು ಹೇಮಾವತಿಯ ನದಿ ಏನಿದೆ, ಅದರ ಉಪನದಿ ಸೋಮಾವತಿ ನದಿ ಹರಿಯುವಂಥ ಒಂದು ಜಾಗ ಆಗಿರುವಂಥದ್ದು. ನದಿ ಅಂದರೆ ಸತತವಾಗಿ ಮಲೆನಾಡಿನ ಭಾಗದಲ್ಲಿ, ಅದರಲ್ಲೂ ಕೂಡ ಮೂಡಿಗೆರೆ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥದ್ದು. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರಮುಖ ನದಿಗಳು ಈಗ ಮೈದುಂಬಿ ಹರಿತಾ ಇರುವಂಥದ್ದು. ಅದರಲ್ಲೂ ಕೂಡ ಹೇಮಾವತಿ ನದಿ ಏನಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಹಾಗಾಗಿ ಹೇಮಾವತಿ ನದಿಯ ಉಪನದಿಗಳು ಕೂಡ ಮೈದುಂಬಿ ಹರಿತಾ ಇರುವಂಥದ್ದು. ಸೋಮಾವತಿ ನದಿ ಮೈದುಂಬಿ ಹರಿತಾ ಇರುವಂಥ ಪರಿಣಾಮವಾಗಿ ಗ್ರಾಮಸ್ಥರು ಈಗಾಗಲೇ ಅಂದರೆ ತರುವೆ ಗ್ರಾಮದ ಜನರು ಈಗ ಪರದಾಟವನ್ನು ಕೂಡ ನಡೆಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಏಕೆಂದರೆ ನೂರಾರು ಎಕರೆ ಕೃಷಿ ಭೂಮಿಯು ಕೂಡ ತರುವೆ ಗ್ರಾಮದಲ್ಲಿ ಇರುವಂಥದ್ದು. ಆ ಗ್ರಾಮಸ್ಥರು ಅಂದರೆ ತೋಟಗಳಿಗೆ ಹಾಗೆಯೇ ಇಲ್ಲಿ ಮನೆ ಕೂಡ ಸುರೇಶ್ ನಾಯಕ್ ಅವರ ಮನೆ ಕೂಡ ಇರುವಂಥದ್ದು. ಸುರೇಶ್ ನಾಯಕರು ಕೂಡ ಇದೇ ಕಾಲು ಸಂಕವನ್ನು ಕೂಡ ಉಪಯೋಗಿಸಬೇಕಾಗಿರುವಂಥದ್ದು. ನೂರಾರು ಎಕರೆ ಕೃಷಿ ಭೂಮಿಯು ಕೂಡ ಇರುವ ಹಿನ್ನೆಲೆಯಲ್ಲಿ ತರುವೆ ಗ್ರಾಮಸ್ಥರು ಇದೇ ಕಾಲ ಸಂಕದ ಮೂಲಕವೇ ಹಾದು ಹೋಗಿ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇವರಿಗೊಂದು ಸರ್ಕಾರವೇ ನಿರ್ಮಾಣ ಮಾಡಿಕೊಡ್ಬೇಕಾಗಿರುವಂಥ ಕಾಲ ಸಂಕ. ಆದರೆ ಈವರೆಗೂ ಕೂಡ ಜನಪ್ರತಿನಿಧಿಗಳು ಇತ್ತ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ಗ್ರಾಮಸ್ಥರೇ ಅಂದರೆ ಮತ್ತು ಕೃಷಿಕರು ಮತ್ತು ಈ ಮನೆಯ ಮಾಲೀಕರಾಗಿರುವಂಥ ಸುರೇಶ್ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಅವರೇ ಒಂದು ಕೃತಕವಾದಂಥ ಕಾಲಸಂಕವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಒಂದು ಅಡಕೆಯ ದಿಮ್ಮಿ ಹಾಗೇನೆ ಒಂದು ಲೈಟ್ ಕಂಬದ ಒಂದು ಕಂಬವನ್ನು ಕೂಡ ಹಾಕಿ ಮೂರನ್ನು ಕೂಡ ಜೋಡಿಸಿ ಒಂದು ಕಾಲಸಂಕವನ್ನು ಕೂಡ ಅವರೇ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಅದು ಕೂಡ ಸೇಫ್ಟಿ ಇಲ್ಲ. ಯಾವುದಾದ್ರೂ ಒಂದು ಹ್ಯಾಮಾರಿದ್ರೂ ಕೂಡ ಪ್ರಾಣವೇ ಹೋಗುವಂಥ ಸ್ಥಿತಿ ಇರುವಂಥದ್ದು. ಏಕೆಂದರೆ ಸೋಮಾವತಿ ನದಿ ಏನಿದೆ ಅದು ಇವತ್ತು ಒಂದು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಇರುವಂಥದ್ದು. ಒಂದು ವೇಳೆ ಸತತವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮವಾಗಿ ಇದು ಕಾಲಸಂಕದವರೆಗೂ ಕೂಡ ನೀರು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಇವರಿಗೊಂದು ಕಾಲಸಂಕವನ್ನು ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಕಾಲಸಂಕವನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋ ಒತ್ತಾಯವನ್ನು ಕೂಡ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಗ್ರಾಮಸ್ಥರು ಹಾಗೆಯೇ ಸುರೇಶ್ ನಾಯಕ್ ಕುಟುಂಬವು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಿತ್ಯವೂ ಕೂಡ ಶಾಲಾ ಕಾಲೇಜುಗಳಿಗೆ ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿಗೆ ಇವರು ಕೊಟ್ಟಿಗೆಹಾರಕ್ಕೆ ತೆರಳಬೇಕಾಗುತ್ತೆ. ಕೊಟ್ಟಿಗೆಹಾರಕ್ಕೆ ತೆರಳಬೇಕಾದ್ರೆ ಇದೇ ಕಾಲಸಂಕವನ್ನು ಉಪಯೋಗಿಸಿ ಇವರು ಇಲ್ಲಿಂದನೇ ತೆರಳಬೇಕಾಗಿರುವಂಥದ್ದು. ಹಾಗಾಗಿ ಇವರಿಗೊಂದು ಕಾಲಸಂಕವನ್ನು ಕೂಡ ನಿರ್ಮಾಣ ಮಾಡಿಕೊಟ್ರೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಹಾಗೆಯೇ ಕೃಷಿಕರು ಕೂಡ ಮಾಡ್ತಾ ಇರುವಂಥದ್ದು. ನಿತ್ಯವೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.